ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್. ಕೆಲವೊಂದು ದಿನಗಳಾಯ್ತು ನಾನು ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ, ಕೆಲಸದ ಒತ್ತಡ ರೀ. ಆಮೇಲೆ ಎಲ್ಲ ರಜೆಗಳಿದ್ದ ಕಾರಣ ಅಲ್ಲಿ ಇಲ್ಲಿ ಟೂರ್ಗೆ ಸ್ವಲ್ಪ ಹೋಗ್ತಾ ಇದ್ದೀವಿ, ಹೀಗಾಗಿ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನೋಡ್ರಿ, ಎಸ್ಪೆಷಲಿ ಬೇಸಿಗೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಫ್ರೂಟ್ ಕಟ್ರ್ ಆಗಿರ್ಬೋದು, ಆಮೇಲೆ ಸೋಪಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ರೀ, ತುಂಬಾ ರೀಸನೇಬಲ್ ರೇಟ್ನಾಗ ಅದಾವೆ. ಆ ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಪ್ರಾಡಕ್ಟ ಯಾವುದು ಅಂತೇಳಿ ನೋಡ್ಕೊಂಬರೋಮ್ರಿ. ಆಲ್ರೆಡಿ ಓಪನ್ ಮಾಡಿಟ್ಟಿನಿ, ತುಂಬಾ ಚೆನ್ನಾಗದವ್ರಿ ಪ್ರಾಡಕ್ಟ್. ವಾಟರ್ ಮಿಲನ್ ಕಟ್ಟರ್ ನೋಡ್ರಿ, ತುಂಬಾ ಚೆನ್ನಾಗದ್ರಿ ಪ್ರಾಡಕ್ಟ್. ಇದು ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ ಬರ್ತದೆ ನೋಡ್ರಿ. ನೋಡಮ್ರಿ ಕಟ್ ಮಾಡಿ ಯಾವ ರೀತಿ ಬರ್ತದೆ ಅಂತ ಹೇಳಿ. ನಾನು ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡಿದ್ಮೇಲೆ ಗೊತ್ತಾಗ್ತದೆ. ಆದರೆ ಇಲ್ಲಿ ನೋಡೋಕೆ ಮಾತ್ರ ಒಂಥರ ಚೆನ್ನಾಗಿ ಅನಿಸ್ತದೆ. ಇನ್ನೊಂದು ಸ್ವಲ್ಪ ದಿಪ್ ಇರ್ಬೋದು, ಸ್ವಲ್ಪ ಥಿನ್ನದು ಅನ್ಸಾಕತ್ತದ ನನಗೆ. ಕಟ್ ಮಾಡಿದಾಗ ಇದ್ರ ಗ್ರಿಪ್ ಅಥವಾ ಇದ್ರದ್ದು ಯಾವ ರೀತಿ ಕಟ್ ಆಗ್ತದೆ, ಸ್ಲೈಸ್ಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ನೋಡಿ ನಾವು ಇದನ್ನು ಇಟ್ಕೋಬೋದಾ ಅಥವಾ ವಾಪಸ್ ರಿಟರ್ನ್ ಮಾಡ್ಬೋದಾ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ನೋಡ್ರಿ. ತುಂಬಾ ಚೆನ್ನಾಗದ, ಲುಕ್ ಮಾತ್ರ ಚೆನ್ನಾಗದ. ಅದ್ರ ತುಂಬಾ ಟ್ರೆಂಡಿಂಗ್ ಇತ್ತು, ಹೀಗಾಗಿ ಇದನ್ನು ನಾನು ತರಿಸ್ಕೊಂಡಿನಿ ರೀ. ನೋಡಮ್ ಚೆನ್ನಾಗಿದ್ರೆ ಇಟ್ಕೊಳ್ಳೋಮು, ಚೆನ್ನಾಗಿರ್ಲಿಕ್ಕೆ ವಾಪಸ್ ಹಾಕಿದ್ರೆ ಆಯ್ತು ಅಂತೇಳಿ ಪ್ರಾಡಕ್ಟನ್ನು ತರಿಸಿದ್ದೀನಿ ರೀ. ಲುಕ್ ತುಂಬಾ ಚೆನ್ನಾಗದ. ಸ್ಟೇನ್ಲೆಸ್ ಸ್ಟೀಲ್ ಒಳಗೆ ಬರ್ತದೆ ರೀ ಪ್ರಾಡಕ್ಟ್. ಈ ರೀತಿ ಕಲರ್ ಅದ ನೋಡ್ರಿ. ಆಮೇಲೆ ನಿಮಗೆ ಯಾವ ರೀತಿ ಅದನ್ನು ಫ್ರೂಟನ್ನು ಕಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ರೀ. ಆಮೇಲೆ ಇವಾಗ ಬ್ಯಾಸ್ಗೆ ಸ್ಟಾರ್ಟ್ ಆಗಿರೋದ್ರಿಂದ ಜಾಸ್ತಿ ಹಣ್ಣುಗಳನ್ನು ತಿನ್ಬೇಕಾಗ್ತದಲ್ಲ, ಅದು ಕಟ್ ಮಾಡೋಕೆ ತುಂಬಾ ಬೇಜಾರು. ಈ ರೀತಿ ಪ್ರಾಡಕ್ಟ್ಗಳನ್ನ ನಾವು ಇಟ್ಟಿವಿ ಅಂತಂದ್ರೆ ಮಕ್ಕಳು ಕೂಡ ಆರಾಮಾಗಿ ಕಟ್ ಮಾಡಿ ತಿನ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ಪ್ರಾಡಕ್ಟನ್ನು ನಾನು ತರಿಸ್ಕೊಂಡಿನಿ. ಇದ್ರ ರೇಟ್ ಬಂದುಬಿಟ್ರಿ 147 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 133 ರುಪೀಸ್ ಬೀಳ್ತದೆ ನೋಡ್ರಿ. ತುಂಬಾ ಚೆನ್ನಾಗದ್ರಿ. ನಿಮಗೂ ಬೇಕಾಗಿತ್ತಂತಂದ್ರೆ ನೀವು ಕೂಡ ತರಿಸ್ಕೋಬೋದು ರೀ. ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ನೋಡ್ರಿ. ಕಲ್ಲಂಗಡಿ ಹಣ್ಣನ್ನು 2 ಪೀಸ್ ಮಾಡ್ಕೊಂಡ್ವಿ, ಯಾವ ರೀತಿ ಕಟ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಮ್ರಿ. ಫಸ್ಟ್ ನನಗೆ ಅಷ್ಟು ಗ್ರಿಪ್ ಅನ್ನಿಸ್ಲಿಲ್ಲ, ಆದರೂ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ನಮಗೂ ಸ್ವಲ್ಪ ಪ್ರಾಕ್ಟೀಸ್ನೂ ಬೇಕಾಗ್ತದೆ. ನಾವು ಅಂದ್ಕೊಂಡಂಗೆ ಆಲ್ರೆಡಿ ನಿಮಗೆ ಹೇಳಿದ್ನಲ್ಲ, ಸ್ವಲ್ಪ ಅದು ಪ್ರಾಡಕ್ಟ್ ದಿಪ್ ಇರಬೇಕಾಗಿತ್ತು, ಗ್ರಿಪ್ ಸಿಗ್ತಾ ಇತ್ತು. ಆದರೂ ಈ ರೀತಿ ನಾವು ಕಟ್ ಮಾಡಿದ್ವಿ ನೋಡ್ರಿ, ಚೆನ್ನಾಗೈತಿ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತೇಳಿ ನೋಡ್ಕೊಂಬರೋಮ್ರಿ. ಸೋಪನ್ನು ಇಡೋಕೆ ಈ ರೀತಿ ಬಾಕ್ಸ್ಗಳು ಬೇಕಾಗಿತ್ತು. ಆಲ್ರೆಡಿ ನಾವು ಶ್ರೀಶೈಲಕ್ಕೆ ಪ್ರವಾಸಕ್ಕೆ ಹೋಗಿದ್ವಲ್ಲ, ಅಲ್ಲಿ ತುಂಬಾ ತೊಂದರೆ. ನಾವು ಸೋಪ್ ಒಯ್ತೀವಲ್ರಿ, ಅದು ಯಾವುದೋ ಒಂದು ರೀತಿ ಕವರ್ನೇ ಹಾಕಿರೋದ್ರಿಂದ ಅದು ಲೀಕ್ ಆಗೋದು ತುಂಬಾ ನನಗೆ ಯಾಕೋ ಒಂಥರ ಇಷ್ಟ ಆಗಲಿ. ಸಾರಿ ಬಂದ ತಕ್ಷಣ ನಾನು ಮಿಶೋದಾಗ ನೋಡಿದೆ ರೀ, ಈ ಪ್ರಾಡಕ್ಟ್ಗಳು ನನಗೆ ಸಿಕ್ಕು. ಇನ್ನೂ ಅಲ್ಲಿ ಹೋಗೋದೈತೆ ಅಂಥೇಳಿ ಈ ರೀತಿ ಪ್ರಾಡಕ್ಟನ್ನು ತರಿಸಿ ನೋಡ್ರಿ. ಟೋಟಲ್ ಎರಡು ರೀತಿ ಬಾಕ್ಸ್ಗಳು ಬರ್ತಾವ್ರಿ. ತುಂಬಾ ಚೆನ್ನಾಗದ್ರಿ. ಪ್ಲಾಸ್ಟಿಕ್ ಮತ್ತು ABS ಅಂತೀವಲ್ಲ, ಆ ಪ್ಲಾಸ್ಟಿಕ್ ಒಳಗೆ ಬರ್ತದೆ. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗದ ನೋಡ್ರಿ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ನೋಡ್ರಿ. ಯಾಕಂದ್ರೆ ಎಲ್ಲಾದರೂ ಹೋಗ್ಬೇಕಂದ್ರೆ ನೋಡ್ರಿ, ನಾವು ಎಲ್ಲ ಯಾವುದೋ ಒಂದು ಕವರ್ನಾಗ ಇಟ್ಕೊಂಡಿವಿ ಅಂತಂದ್ರೆ ಅವು ಸೋಪ್ ಎಲ್ಲ ಲೀಕ್ ಆಯ್ತು ಅಂತಾರೆ, ಬಟ್ಟೆ ಎಲ್ಲ ಹಾಳಾಗ್ತಾವೆ. ಆಮೇಲೆ ನೋಡೋಕ್ಕೂ ಚೆನ್ನಾಗಿ ಅನ್ಸಲ್ಲ. ಇದ್ರೊಳಗೆ ಸೇಫಾಗಿ ಸೋಪ್ ಒಂದು ಕಡೆ ಇದ್ಬಿಡ್ತಾವೆ. ನಾವು ಒಂದು ಬ್ಯಾಗ್ನಲ್ಲಿ ಇದನ್ನು ಇಟ್ಕೋಬೋದು ನೋಡ್ರಿ. ತುಂಬಾ ಚೆನ್ನಾಗದವ್ರಿ ಪ್ರಾಡಕ್ಟ್. ನನಗೆ ಮಾತ್ರ ಇದು ತುಂಬಾ ಚೆನ್ನಾಗದ. ಕ್ವಾಲಿಟಿನೂ ಸೂಪರ್ ನೋಡ್ರಿ. ಈ ರೀತಿ ಬರ್ತದೆ. ಇದ್ರೊಳಗೆ ನಾವು ಸೋಪನ್ನು ಇಟ್ಕೊಂಡು ಈ ರೀತಿ ಒಳಗಡೆ ಇಟ್ಟು ಈ ರೀತಿ ಮುಚ್ಬೋದು ನೋಡ್ರಿ. ನಿಮಗೊಂದು ಟ್ರಯಲ್ ತೋರಿಸೇ ಬಿಡ್ತೀನಿ ನೋಡ್ರಿ. ಇವಾಗ ಒಂದು ಸೋಪ್ ಇರ್ತದಲ್ಲ, ಈ ಟೈಪ್ ಇದ್ರೊಳಗೆ ಸೋಪ್ ಇಟ್ಟು ಸ್ನಾನ ಅದು ಮಾಡಿದ ನಂತರ ನಾವು ಇಟ್ಕೊಂಡು ಈ ರೀತಿ ಹಾಕಿ ಪ್ಯಾಕ್ ಮಾಡಿದ್ರೆ ಆಯ್ತು ನೋಡ್ರಿ. ಈ ರೀತಿ ಒಳಗಡೆ ಸೋಪ್ ಇರ್ತದೆ, ಎಲ್ಲಿ ಲೀಕೇಜ್ನೂ ಆಗಲ್ಲ, ತುಂಬಾ ಸೇಫಾಗಿನೂ ಕೂಡ ಇರ್ತದೆ. ನೋಡೋಕೆ ಲುಕ್ನು ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತದೆ. ಹೀಗಾಗಿ ಈ ಪ್ರಾಡಕ್ಟನ್ನು ತರಿಸಿನ್ರಿ. ನಿಮಗೂ ಬೇಕಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡ್ರಿ. ಇದರ ರೇಟ್ ಬಂದುಬಿಟ್ಟು 118 ರುಪೀಸ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 108 ರುಪೀಸ್ ನೋಡ್ರಿ. ತುಂಬಾ ಚೆನ್ನಾಗದಾವು. ನಿಮಗೂ ಬೇಕಂತಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡ್ರಿ. ಆಲ್ಮೋಸ್ಟ್ ಈಗ ಎಲ್ಲರೂ ಟೂರ್ಗೆ ಹೋಗ್ದು ಆ ಕಡೆ ಈ ಕಡೆ ಜರ್ನಿ ಮಾಡೋಕೆ ತುಂಬಾ ಜರ್ನಿ ಫ್ರೆಂಡ್ಲಿ ನೋಡ್ರಿ. ಇವು ಪ್ರಾಡಕ್ಟ್ ಮಾತ್ರ ಜರ್ನಿ ಫ್ರೆಂಡ್ಲಿ ನೋಡ್ರಿ. ಎಲ್ಲಾದರೂ ಹೋಗ್ಬೇಕಂದ್ರೆ ಆರಾಮಾಗಿ ನಾವು ಹಾಕೊಂಡು ಹೋಗ್ಬೋದು ನೋಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ರಿ, ತುಂಬಾ ಇಷ್ಟ ಆಗಿದೆ ನನಗೆ ಇದು ಪ್ರಾಡಕ್ಟ್. ಪೊಮೊಗ್ರಾನೇಟ್ ಫೀಲರ್ ನೋಡ್ರಿ. ತುಂಬಾ ಚೆನ್ನಾಗದ. ಕ್ವಾಲಿಟಿ ಮಾತ್ರ ಸೂಪರ್ ನೋಡ್ರಿ. ABS ಪ್ಲಾಸ್ಟಿಕ್ ಅಂತೀವಲ್ಲ, ಆ ಪ್ಲಾಸ್ಟಿಕ್ ಬರ್ತದೆ. ಕಲರ್ ನೋಡ್ರಿ ಈ ರೀತಿ ಬರ್ತದೆ ನೋಡ್ರಿ. ಮ್ಯಾಗಿಂದು ಇದು
ಬ್ಲೂ ಕಲರ್ ಬರ್ತದೆ, ಕೆಳಗಡೆ ರೆಡ್ ಕಲರು. ಈ ರೀತಿ ಸ್ಟೋರೇಜ್ ಬಾಕ್ಸ್ ಅಂತೀವಲ್ಲ, ಈ ರೀತಿ ಬಾಕ್ಸ್ನು ಕೂಡ ಬರ್ತದೆ ನೋಡ್ರಿ. ಪೊಮೊಗ್ರಾನೇಟನ್ನು ಯಾವ ರೀತಿ ಸುಲಿಬಹುದು ಅನ್ನೋದನ್ನು ನಿಮಗೆ ಆಮೇಲೆ ನಾನು ತಿಳಿಸ್ತೀನಿ ರೀ. ಈ ರೀತಿಯ ಪ್ರಾಡಕ್ಟ್ಗಳು ನೋಡ್ರಿ, ಎಲ್ಲರೂ ಹಣ್ಣು ತಂದು ಇಟ್ಟಿರ್ತೀವಿ, ಅದನ್ನು ಸುಲಿಯೋಕೆ ಎಲ್ಲರಿಗೆ ಆಲ್ಮೋಸ್ಟ್ ಆಲ್ ಸುಲ್ಲು ತಿನ್ನಕ್ಕೆ ತುಂಬಾ ಬೇಜಾರು ರೀ. ಈ ರೀತಿಯ ಪ್ರಾಡಕ್ಟ್ಗಳನ್ನು ತರೋದ್ರಿಂದ ಮಕ್ಕಳು ಕೂಡ ಆರಾಮಾಗಿ ಆ ಹಣ್ಣುಗಳನ್ನ ಸುಲ್ಕೊಂಡು ತಿನ್ಬೋದು ನೋಡ್ರಿ. ತುಂಬಾ ಚೆನ್ನಾಗದ, ಕ್ವಾಲಿಟಿ ಮಾತ್ರ ಸೂಪರ್ ನೋಡ್ರಿ. ನನಗೆ ಮಾತ್ರ ತುಂಬಾ ಇಷ್ಟ ಆಗ್ಯದ, ಹೀಗಾಗಿ ಇದನ್ನು ತರಿಸ್ಕೊಂಡು ನೋಡ್ರಿ. ನಿಮಗೂ ಬೇಕಂತಂದ್ರೆ ಲಿಂಕನ್ನು ನಾನು ಹಾಕಿರ್ತೀನಿ, ನೀವು ಕೂಡ ತರಿಸ್ಕೋಬೋದು ನೋಡ್ರಿ. ಇದರ ರೇಟ್ ಬಂದುಬಿಟ್ಟು 152 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 134 ರುಪೀಸ್ ಏನೋ ಬೀಳ್ತದೆ ನೋಡ್ರಿ. ತುಂಬಾ ಚೆನ್ನಾಗದ, ನೀವು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋಡ್ರಿ. ಇವತ್ತಿನ ವಿಡಿಯೋದಾಗ ಬರುವಂಥ ಎಲ್ಲ ಪ್ರಾಡಕ್ಟ್ಗಳು ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅದಾವೆ ನೋಡ್ರಿ. 150 ಅಂಡರ್ ಇದಾವೆ ರೀ ಎಲ್ಲನೂ. ಆಮೇಲೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ರೀ. ನಮ್ಮ ಕೆಲಸಗಳನ್ನು ತುಂಬ ಸರಳೀಕರಣಗೊಳಿಸುವ ಅಥವಾ ಸುಲಭವಾಗಿಸುವಂಥ ಪ್ರಾಡಕ್ಟ್ಗಳು ನೋಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ರಿ, ಬ್ರಷ್ ಹೋಲ್ಡರ್ ಅಂತೀವಲ್ಲ, ಆ ಪ್ರಾಡಕ್ಟನ್ನು ತರಿಸಿ ನೋಡ್ರಿ. ಟೋಟಲ್ 3 ಈ ರೀತಿಯ ಹೋಲ್ಡರ್ ಬಂದಾವೆ ನೋಡ್ರಿ. ತುಂಬಾ ಚೆನ್ನಾಗದಾವೆ, ಕ್ವಾಲಿಟಿ ಮಾತ್ರ ಸೂಪರ್ ನೋಡ್ರಿ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ನೋಡ್ರಿ. ನಾವು ಇವಾಗ ಜರ್ನಿಗೆ ಅದು ಹೋಗ್ತಿರ್ತೀವಲ್ಲ, ಬ್ರಷ್ ಒಂದು ಕಡೆ ಹಾಕಿಟ್ಕೋಬೋದು, ಅಥವಾ ನಮ್ಮದು ಮೇಕಪ್ ಬ್ರಷ್ಗಳು ಇರ್ತಾವಲ್ರಿ, ಅದ್ರೂ ಕೂಡ ಇದ್ರೊಳಗೆ ಹಾಕಿಟ್ಕೋಬೋದು. ತುಂಬಾ ಚೆನ್ನಾಗದಾವ್ರಿ. ಪ್ಲಾಸ್ಟಿಕ್ ABS ಪ್ಲಾಸ್ಟಿಕ್ ಅಂತೀವಲ್ಲ, ಅದೇ ರೀತಿಯ ಪ್ರಾಡಕ್ಟ್ ಅದು ನೋಡ್ರಿ. ಇದನ್ನು ಕೂಡ ತುಂಬಾ ಚೆನ್ನಾಗಿ, ಫಾರ್ ಎಕ್ಸಾಂಪಲ್ ಇವಾಗ ಪೆನ್ ಇದು ಬ್ರಷ್ ಅಂತ ತಿಳ್ಕೊಳ್ರಿ, ಈ ರೀತಿ ಹಾಕಿ ಈ ರೀತಿ ಮುಚ್ಚಿ ಇಡ್ಬೋದು ನೋಡ್ರಿ. ಜರ್ನಿ ಫ್ರೆಂಡ್ಲಿ ನೋಡ್ರಿ, ಮತ್ತು ಬ್ರಷ್ನು ಒಂದು ಕಡೆ ಸೇಫ್ ಆಗಿರ್ತಾವೆ. ಇದು ಬಾಕ್ಸ್ ತೆಗೆದ್ರೆ ಎಲ್ಲರ ಬ್ರಷ್ಗಳು ಸಿಗ್ತಾವೆ ನೋಡ್ರಿ. ಹೀಗಾಗಿ ಈ ಪ್ರಾಡಕ್ಟನ್ನು ತರಿಸಿ ನೋಡ್ರಿ. ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದ್ರಿ. ನಿಮ್ದು ನಾನಂತ ನೋಡ್ರಿ, ಬ್ರಷ್ಗೂ ಟೂತ್ ಬ್ರಷ್ ಅದು ಇರ್ತದಲ್ಲ, ಅದಕ್ಕೂ ಯೂಸ್ ಮಾಡ್ಕೋಬೋದು, ಅಥವಾ ಮೇಕಪ್ ಬ್ರಷ್ ಇರ್ತಾವಲ್ಲ ಅದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ. ನಿಮ್ಮದು ಏನು ಪ್ರಾಡಕ್ಟ್ಗಳು ಇರ್ತಾವೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊತೀರಿ ನಿಮಗೆ ಬಿಟ್ಟಿದ್ದು ನೋಡ್ರಿ. ಈ ರೀತಿ 3 ಬಾಕ್ಸ್ ಬರ್ತಾವೆ, ತುಂಬಾ ಚೆನ್ನಾಗದಾವ್ರಿ. ನೀವು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋಡ್ರಿ. ರೇಟ್ ಬಂದುಬಿಟ್ರಿ 122 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 114 ರುಪೀಸ್ ನೋಡ್ರಿ. 114 ರುಪೀಸ್ ಒಳಗೆ ಈ ರೀತಿಯ 3 ಬಾಕ್ಸ್ಗಳು ಬರ್ತಾವೆ ನೋಡ್ರಿ. ಎಷ್ಟು ಚೆನ್ನಾಗದಾವು, ತುಂಬಾ ಚೆನ್ನಾಗದಾವೆ. ಆರಾಮಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡ್ರಿ. ಈ ಪ್ರಾಡಕ್ಟ್ ತುಂಬಾ ವೈರಲ್ ಅದ ನೋಡ್ರಿ, ತುಂಬಾ ಚೆನ್ನಾಗದಾವು. ಹೀಗಾಗಿ ನಾನು ಕೂಡ ಯೂಸ್ ಮಾಡಿದ್ರಾಯ್ತು ಅಂಥೇಳಿ ತರಿಸಿ ನೋಡ್ರಿ. ಈ ರೀತಿ 2 ಬಾಕ್ಸ್ ಬರ್ತಾವ್ರಿ. ಇದ್ರೊಳಗೆ ಒಂದು ಬಾಕ್ಸೂ ಅದ, ನಾನು 2 ಇರಲಿ ಅಂತೇಳಿ 2 ಬಾಕ್ಸನ್ನು ತರಿಸ್ಕೊಡಿ ನೋಡ್ರಿ. ಸೋಪ್ ರೂಲರ್ ಅಂತೀವಲ್ಲ ಅದು ನೋಡ್ರಿ. ಕೆಲವೊಬ್ರಿಗೆ ನೋಡ್ರಿ, ಜಾಸ್ತಿ ಸೋಪನ್ನು ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಒಂಥರ ಅಲರ್ಜಿ ಆಗ್ತಿರ್ತದಲ್ಲ, ಅಂಥವ್ರಿಗೆ ತುಂಬಾ ಯೂಸ್ಫುಲ್ ನೋಡ್ರಿ. ಆಮೇಲೆ ಏನಂತೀವಿ, ಹ್ಯಾಂಡ್ಗಳು ಕೂಡ ತುಂಬಾ ಸೇಫ್ ಆಗಿರ್ತವೆ. ಆ ಉದ್ದೇಶದಿಂದ ಈ ಪ್ರಾಡಕ್ಟನ್ನು ತರಿಸ್ಕೊಂಡು ನೋಡ್ರಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದ್ರೆ, ಈ ರೀತಿ ಓಪನ್ ಮಾಡ್ಬೇಕ್ರಿ. ಇದನ್ನು ಓಪನ್ ಮಾಡಿ ಈ ರೀತಿ ಓಪನ್ ಆಗ್ತದ್ರಿ. ಇದು ಆಟೋಮೆಟಿಕ್ಕಾಗಿ ಈ ರೀತಿ ಓಪನ್ ಆಗ್ತದ. ಇದು ಸೋಪ್ ರೂಲರ್ ನೋಡ್ರಿ. ಆಲ್ರೆಡಿ ನಾನು ಸೋಪ್ ಹಾಕಿಟ್ಟಿ ನೋಡ್ರಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಯಾವ ರೀತಿ ಹಾಕ್ಬೋದು ಅಂತಂದ್ರೆ, ಫಸ್ಟ್ ಟೈಮ್ ನಾವು ಓಪನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಾವಕಾಶವಾಗಿ ಓಪನ್ ಮಾಡ್ಬೋದು. ಇದನ್ನು ಈ ಟೈಪ್ ಇರ್ತದೆ ನೋಡ್ರಿ. ಇದು ಸ್ಪ್ರಿಂಗ್ ಇರ್ತದೆ ಒಳಗಡೆ, ಈ ಥರ ಸ್ಪ್ರಿಂಗ್ ಇರ್ತದೆ. ಇದನ್ನ ಒಳಗಡೆ ಇಟ್ಟು ಇದ್ರ ಮೇಲ್ಗಡೆ ಈ ರೀತಿ ಸೋಪನ್ನು ಇಡಬೇಕ್ರಿ. ನಾವು ಸೋಪನ್ನು ಇಟ್ಟ ನಂತರ ಇದನ್ನು ನಾವು ಪ್ರೆಸ್ ಮಾಡಿ ಈ ರೀತಿ ಇಡ್ಬೋದು ನೋಡಿ. ತುಂಬಾ ಚೆನ್ನಾಗದ, ಕ್ವಾಲಿಟಿ ಮಾತ್ರ ಸೂಪರ್ ನೋಡ್ರಿ. ಇಷ್ಟೆಲ್ಲ ಆದ ನಂತರ ಇಲ್ಲಿ ಹೋಲ್ ಐತಲ್ಲ, ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಬೇಕ್ರಿ. ನಾವು ನೀರನ್ನು ಹಾಕಿದ ನಂತರ ಈ ರೀತಿ ಬಟ್ಟೆಗೆ ನಾವು ವಾಶ್ ಮಾಡಾಗ ಹಚ್ಚಿ ಬಟ್ಟೆಯನ್ನು ಆರಾಮಾಗಿ ತೊಳಿಬೋದು ನೋಡ್ರಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ರೀ. ತುಂಬಾ ಚೆನ್ನಾಗದ ಮತ್ತು ರೀಸ್ನೇಬಲ್ ರೇಟ್ ನೋಡ್ರಿ. ತುಂಬಾ ರೀಸ್ನೇಬಲ್ ರೇಟು. ಇದರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮ ಹ್ಯಾಂಡ್ಗಳು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಲ್ಲ. ಕೆಲವೊಬ್ರಿಗೆ ನೋಡ್ರಿ, ಜಾಸ್ತಿ ಸೋಪನ್ನು ಯೂಸ್ ಮಾಡೋದ್ರಿಂದ ಈಗ ಇದು ಕೈದು ಸ್ವಲ್ಪ ಇದು ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ, ನನಗೆ ಆಗಿ ಬರಲ್ಲ ಅನ್ನುವಂಥ ಒಂದು ಜಾಸ್ತಿ ಪ್ರಾಬ್ಲಮ್ ಇರ್ತದೆ. ಅಂಥವ್ರನ್ನೂ ಯೂಸ್ ಮಾಡ್ಬೋದು. ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ನೋಡ್ರಿ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ, ಸೋಪ್ ಜಾಸ್ತಿ ವೇಸ್ಟ್ ಆಗಲ್ರಿ. ನಾವು ಆಲ್ಮೋಸ್ಟ್ ನೋಡ್ರಿ ಸೋಪ್ ಯೂಸ್ ಮಾಡ್ತೀವಿ, ಹಂಗೆ ತೆಗೆದಿಡ್ತೀವಿ, ಜಾಸ್ತಿ ವೇಸ್ಟ್ ಆಗ್ತಿರ್ತದೆ. ಇದ್ರೊಳಗೆ ಹಾಕೋದ್ರಿಂದ ನೋಡ್ರಿ ಯಾವುದೇ ರೀತಿಯ ಸೋಪು ವೇಸ್ಟ್ ಆಗಲ್ಲ. ಆವಾಗಿಂದ ಅವಾಗೆ ನಾವು ಮತ್ತೆ ಈ ರೀತಿ ಪ್ಯಾಕ್ ಮಾಡಿ
ಇಟ್ಬಿಡ್ಬೋದು ನೋಡಿರಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ. ಈ ರೀತಿ 2 ಪ್ರಾಡಕ್ಟ್ಗಳು ಬರ್ತಾವೆ. ತುಂಬಾ ರೀಸನೇಬಲ್ ರೇಟ್ ನೋಡಿರಿ. ಕಪ್ ಟೂರ್ ಪ್ರಾಡಕ್ಟ ಇದು ರೇಟ್ ಬಂದುಬಿಟ್ಟು 135 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 127 ರುಪೀಸ್ ಬೀಳ್ತದೆ ನೋಡಿರಿ. 127 ರುಪೀಸ್ಗೆ ಈ ರೀತಿ 2 ಪ್ರಾಡಕ್ಟ್ಗಳು ಬರ್ತಾವೆ. ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿರಿ. ಇದು ಲಾಸ್ಟ್ ಪ್ರಾಡಕ್ಟ್ ನೋಡ್ರಿ. ನನಗೆ ತುಂಬ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಕೋಕೋನಟ್ ಓಪ್ನರ್ ಟೂಲ್ ಅನ್ಬೋದು, ಕೋಕೋನಟ್ ಡ್ರಿಲ್ಲರ್ ಅನ್ಬೋದು, ಅಥವಾ ಕೋಕೋನಟ್ ಓಪ್ನರ್ ಮಷಿನ್ ಕೂಡ ಅನ್ಬೋದು ನೋಡ್ರಿ. ಇಷ್ಟೇ ಕ್ಯೂಟ್ ಚೆನ್ನಾಗದ್ರಿ. ನೋಡೋಕ್ಕೂ ಕ್ವಾಲಿಟಿನೂ ಮಾತ್ರ ತುಂಬಾ ಹೆವಿ ಅದ ನೋಡ್ರಿ. ಗ್ರಿಪ್ನು ಅದ್ರ ಹಿಡಿದು ಆರಾಮಾಗಿ ನಾವು ಕೋಕೋನಟ್ಟನ್ನು ಓಪನ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗದ. ಇವಾಗ ಬೇಸಿಗೆ ಆಗಿರು ಅಂದ್ರೆ ಬೇಸಿಗೆ ಇರಲಿ ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಕೋಕೋನಟ್ ಯಾವಾಗಲೂ ಹೆಲ್ದಿನೇ ರೀ. ಹಿಂಗಾಗಿ ಯಾವಾಗಲೂ ಮನೇಲಿ ಜಾಸ್ತಿ ಎಲ್ಲರೂ ಕೋಕೋನಟ್ ಯೂಸ್ ಮಾಡ್ತಿರ್ತಾರೆ. ಅದನ್ನು ಓಪನ್ ಮಾಡೋಕೆ ಚಾಕು ತೊಗೊಂಡು ಅದು ತೊಗೊಂಡು ತೆಗಿ ಹಾಕು ಅನ್ನೋದಕ್ಕಿಂತ ಈ ರೀತಿಯ ಒಂದು ಟೂಲನ್ನು ನಾವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಯೂಸಿನೂ ಕೂಡ ನೋಡ್ರಿ. ಎಲ್ಲರೂ ಹೆಣ್ಮಕ್ಳು ಕೂಡ ಕೋಕೋನಟ್ಟನ್ನು ಓಪನ್ ಮಾಡಿ ಅದರ ಎಳೆನೀರನ್ನು ನಾವು ಕುಡಿಬೋದು ನೋಡ್ರಿ. ಹೀಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹೀಗಾಗಿ ನಾನು ಕೂಡ ತರಿಸ್ಕೊಂಡಿನಿ. ನಿಮಗೂ ಕೂಡ ಬೇಕಾಗಿತ್ತಂದ್ರೆ ನೀವು ಕೂಡ ತರಿಸ್ಕೋಬೋದು. ಯಾವ ರೀತಿ ಓಪನ್ ಮಾಡ್ಬೋದು ಅನ್ನೋದನ್ನು ಆಮೇಲೆ ನಿಮಗೆ ತೋರಿಸ್ತೀನಿ. ರೇಟ್ ಬಂದುಬಿಟ್ಟು 148 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 139 ರುಪೀಸ್ ಬೀಳ್ತದೆ ನೋಡಿರಿ. 139ಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ನೋಡಿರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದನ್ನು ತೊಗೊಂಡಿವಿ ಅಂತಂದ್ರೆ ಎಲ್ಲರೂ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಓಪನ್ ಮಾಡಿ ಆರಾಮಾಗಿ ನಾವು ಕೋಕೋನಟ್ಟನ್ನು ಕುಡಿಬೋದು ನೋಡಿರಿ. ಇಲ್ಲಿವರೆಗೂ ಒಂದು 6 ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಾರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡತ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ರಿ. ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.